ಇನ್ನು ಇಡಿ ಲೋಕ ತನಿಖೆಗೆ ನಾನು ರೆಡಿ ಅಂತ ಹೇಳಿ ಸಿದ್ದರಾಮಯ್ಯ ಹೇಳಿದ್ದಾರಂತೆ. ರೈಟ್, ಮುಡಾ ದೂರುದಾರ ಸ್ನೇಹಮಯಿ ಕೃಷ್ಣಗೆ ಇಡಿ ಸಮನ್ಸ್ನ ಜಾರಿ ಮಾಡಿದೆ. ನಾಳೆ ವಿಚಾರಣೆಗೆ ಹೋಗ್ತೀನಿ ಅಂತ ಹೇಳಿ ಸ್ನೇಹಮಯಿ ಕೃಷ್ಣ ಅವರು ಹೇಳಿದ್ದಾರೆ. ಮುಡಾ ಅಕ್ರಮದ 500 ಪುಟಗಳ ದಾಖಲೆಯನ್ನ ಕೊಟ್ಟಿದ್ದೇನೆ. ಮುಡಾ ಅಕ್ರಮಕ್ಕೆ ಸಂಬಂಧಪಟ್ಟ ಹಾಗೆ ವಿಚಾರಣೆಯಲ್ಲಿ ನಾನು ಮತ್ತಷ್ಟು ಮಾಹಿತಿಯನ್ನ ಕೊಡ್ತೀನಿ ಅಂತ ಹೇಳಿ ದೂರುದಾರ ಸ್ನೇಹಮಯಿ ಕೃಷ್ಣ ನ್ಯೂಸ್ ಫಸ್ಟ್ ಜೊತೆ ಮಾತನಾಡುವಂತಹ ಸಂದರ್ಭದಲ್ಲಿ ಹೇಳಿದ್ದಾರೆ. ಅವರನ್ನ ನಮ್ಮ ಪ್ರತಿನಿಧಿ ರವಿ ಪಾಂಡವಪುರ ಮಾತನಾಡಿಸಿದ್ದಾರೆ. ನೋಡೋಣ. ಮೂಡ ಹಗರಣ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸದ್ಯ ದೂರುದಾರರು ಆರ್ಟಿಐ ಕಾರ್ಯಕರ್ತರಾದಂತಹ ಸ್ನೇಹಮಯಿ ಕೃಷ್ಣ ಅವರಿಗೆ ಇಡಿ ಸಮನ್ಸ್ ಅನ್ನು ಜಾರಿ ಮಾಡಿದೆ. ಸಮನ್ಸ್ನಲ್ಲಿ ಏನೆಲ್ಲ ಇದೆ, ಸ್ನೇಹಮಯಿ ಕೃಷ್ಣ ಅವರ ಮುಂದಿನ ಹೋರಾಟದ ನಡೆಗಳೇನು, ಬನ್ನಿ ಈ ಕುರಿತು ಸ್ನೇಹಮಯಿ ಕೃಷ್ಣ ಅವರಿದ್ದಾರೆ, ಅವ್ರನ್ನ ಮಾತಾಡ್ತಾ ಹೋಗ್ತೀನಿ. ಸರ್, ಇಡಿ ಸಮನ್ಸ್ ಯಾವಾಗ ನೀಡಿದ್ರು ಸರ್? ಸರ್, ನಿನ್ನೆ ರಾತ್ರಿ ನಾನು ಕಳಿಸಿದ್ದಾರೆ. ಸೊ ನಾಳೆ 3ನೇ ತಾರೀಕು ವಿಚಾರಣೆಗೆ ಹಾಜರಾಗಿ ಅಂತೇಳಿ ತಿಳಿಸಿದ್ದಾರೆ. ಹಾಗಾಗಿ ನಾಳೆ 3ನೇ ತಾರೀಕು ಇಡಿ ಕಚೇರಿಗೆ ಹೋಗ್ತಾ ಇದ್ದೀನಿ. ಏನಾದರೂ ದಾಖಲಾತಿಗಳನ್ನು ತೆಗೆದುಕೊಂಡು ಬರ್ಲಿಕ್ಕೆ ಹೇಳಿದ್ದಾರೆ ಸರ್? ಹೇಳಿದ್ದಾರೆ ಸರ್. ಈಗಾಗಲೇ ನಾನು ದೂರಜ್ ಜೊತೆ ಸಾಕಷ್ಟು ದಾಖಲೆ 500 ಪುಟಕ್ಕಿಂತ ಹೆಚ್ಚಿನ ದಾಖಲೆಯನ್ನು ಕೊಟ್ಟಿದ್ದೀನಿ. ಸೊ ಅದು ಹೊರತುಪಡಿಸಿ ಬೇರೆ ಯಾವ್ದಾದ್ರು ದಾಖಲಾತಿಗಳು ಬೇಕು ಅಂತ ಕೇಳಿದ್ರೆ ಅದರ ನಂತರ ಲಭ್ಯ ಆದರೆ ಕೊಡ್ತೀನಿ. 500 ಪುಟಗಳು ಸರ್, ಏನಿದೆ ಸರ್ ಅದು? ಅಲ್ಲ, ಅದೇ ಈ ಮೂಡ ಹಗರಣಕ್ಕೆ ಸಂಬಂಧ ಏನು ಸಿದ್ದರಾಮಯ್ಯ ಪ್ರಕರಣ ಸಂಬಂಧ ಅದಕ್ಕೆ ಸಂಬಂಧ ಎಲ್ಲ ದಾಖಲೆಗಳು ಅವ್ರು ಕೊಟ್ಟಿದ್ದೀವಿ. ಅಂದರೆ ಯಾವ ರೀತಿ ಅಕ್ರಮವಾಗಿ ನಿವೇಶನ ಪಡೆದಿದ್ದಾರೆ, ಸೊ ಯಾವ ರೀತಿ ಸುಳ್ಳು ದಾಖಲೆ ಸೃಷ್ಟಿ ಮಾಡಿದ್ದಾರೆ, ಸೊ ಈ ಮೂಲಕ ಹೇಗೆ ಕೋಟ್ಯಾಂತರ ವ್ಯವಹಾರ ನಡೆದಿದೆ ಅನ್ನೋದನ್ನ ಅವ್ರ ಗಮನಕ್ಕೆ ತರೋಕ್ಕೋಸ್ಕರ ಎಲ್ಲ ದಾಖಲೆಯನ್ನು ಕೊಟ್ಟಿದ್ದೀವಿ. ಇವತ್ತು ಲೋಕಾಯುಕ್ತಕ್ಕೆ ಬ್ರೇಕ್ ಸರ್. ಅಂದ್ರೆ ಇವತ್ತು ರಜಾ, ಗಾಂಧಿ ಜಯಂತಿ, ಈ ಕಾರಣಕ್ಕೋಸ್ಕರ ನಾಳೆ ಬನ್ನಿ ಅಂತ ಹೇಳಿದ್ರು. ನಾಳೆ ಲೋಕಾಯುಕ್ತಕ್ಕೂ ಕೂಡ ಕರೆದಿದ್ದಾರೆ. ಲೋಕಾಯುಕ್ತಕ್ಕೆ ಹೋಗ್ತೀರಾ, ಇಡಿಗೆ ಹೋಗ್ತೀರಾ? ಸರ್, ನಿನ್ನೆ ಏನು ಇಡಿ ಅವ್ರು ನನಗೆ ನೋಟಿಸ್ ಕೊಟ್ಟಿದ್ದಾರೆ, ಅದನ್ನು ಅವ್ರಿಗೆ ಕಳಿಸಿ ಈ ರೀತಿ ವಿಚಾರಣೆಯನ್ನು ಬೆಂಗಳೂರಿಗೆ ಹೋಗಬೇಕಾಗಿದೆ. ಅದನ್ನು ನೀವು ಅವತ್ತು ನಡೆಸಬೇಕಾದ ಮಾಜರ್ ಕಾರ್ಯನ ಸೊ 4ನೇ ತಾರೀಕು ಮಾಡಿ ಅಂತೇಳಿ ನಾನು ಮನವಿ ಮಾಡ್ಕೊಂಡಿದ್ದೆ. ಅವ್ರು ಆಯಿತು ಅಂತ ಒಪ್ಕೊಂಡಿದ್ದಾರೆ. ಸರ್, ಈಗ ಸಿದ್ದರಾಮಯ್ಯ ಅವ್ರ ಪತ್ನಿಯವರು ವಾಪಸ್ ನೀಡಿದಂತಹ 14 ಸೈಟ್ಗಳನ್ನ ಮೂಡ ವಶಕ್ಕೆ ತೆಗೆದುಕೊಂಡಿದೆ ಸರ್ ನಿನ್ನೆ. ಈಗ ಮುಂದಿನ ನಡೆ ಏನು ಸರ್ ಅದು? ಸರ್, ಅದಕ್ಕೂ ಈ ತನಿಖಾ ಪ್ರಕ್ರಿಯೆ ಯಾವುದೇ ಸಂಬಂಧ ಇಲ್ಲ. ನಮಗೆ ಒಂದು ಬಲವಾದ ಸಾಕ್ಷಿ ಸಿಕ್ತಂಗೆ ಆಯಿತು. ಅಂದರೆ ಅವರೇ ತಮ್ಮ ತಪ್ಪನ್ನು ಒಪ್ಕೊಂಡು ಆ ನಿವೇಶನ ವಾಪಸ್ ಕೊಟ್ಟಿರೋದು ನಮಗೆ ಮತ್ತಷ್ಟು ಬಲ ಬಂದಂತಾಗಿದೆ. ಅಂದರೆ ಪ್ರಮುಖ ಸಾಕ್ಷಿ ಸಿಕ್ಕಂತಾಗಿದೆ. ಹಾಗಾಗಿ ತನಿಖೆ ಪ್ರಕ್ರಿಯೆ ಆಗಲಿ ಅಥವಾ ಅವರಿಗೆ ಶಿಕ್ಷೆ ಕೊಡಿಸೋ ಪ್ರಕ್ರಿಯೆ ಆಗಲಿ ಯಾವುದೇ ರೀತಿ ತೊಂದರೆ ಇಲ್ಲ. ಸರ್, ಆ ಸೈಟ್ಗಳನ್ನ ಆ ರೀತಿ ವಾಪಸ್ ಕೊಡ್ಬೋದು ಸರ್? ಅದು 14 ಸೈಟ್ಗಳು ಕೊಟ್ಟಿದ್ದಾರೆ, ಒಂದೇ ದಿನಕ್ಕೆ ಅದನ್ನು ವಾಪಸ್ ಪಡ್ಕೊಳ್ಬೋದು ಸರ್? ಖಂಡಿತ ಪಡ್ಕೊಳ್ಬೋದು ಸರ್. ಈಗ ಯಾವುದೇ ಕಳ್ಳತನ ಪ್ರಕರಣ ಕೂಡ ಕಳ್ತನ ಇರೋ ವಸ್ತುಗಳನ್ನ ಪೊಲೀಸರಾಗಲಿ ಅಥವಾ ನ್ಯಾಯಾಲಯ ಇಟ್ಕೊಳ್ಳಲ್ಲ. ಸೊ ಅದನ್ನು ವಶಪಡಿಸ್ಕೊಂಡ ನಂತರ ಸಂಬಂಧಪಟ್ಟವರಿಗೆ ವಾಪಸ್ ಕೊಡುವಂಥದ್ದು. ಸೊ ಅದೇ ರೀತಿ ಇದು ಮೂಡದ ಆಸ್ತಿ ಮೂಡ ವಾಪಸ್ ಕೊಡ್ತೀನಿ ಅಂತಂದಾಗ ಅವರು ನಿರಾಕರಿಸೋಕ್ಕಾಗಲ್ಲ. ಹಾಗಾಗಿ ಅವ್ರು ಪಡ್ಕೊಂಡಿದ್ದಾರೆ. ಸೊ ಅದಕ್ಕೂ ಈ ತನಿಖೆ ಪ್ರಕ್ರಿಯೆಗೂ ಯಾವುದೇ ರೀತಿ ಒಂದು ಸಂಬಂಧ ಇಲ್ಲ. ಸೊ ಅದು ಬಲವಾದ ಸಾಕ್ಷಿ ಆಗುತ್ತೆ. ಏನವರು ಪತ್ರ ಬರೆದಿದ್ದಾರೆ, ಏನು ಮೂಡದವ್ರಿಗೆ ವಾಪಸ್ ಬರ್ಕೊಟ್ಟಿದ್ದಾರೆ, ಇವೆಲ್ಲ ಕೂಡ ಈ ಪ್ರಕರಣಕ್ಕೆ ಒಂದು ಬಲವಾದ ಸಾಕ್ಷಿ ಆಗ್ತಾ ಹೋಗುತ್ತೆ. ಸರ್, ಈಗ ಇಡಿ ಕೂಡ ಎಂಟ್ರಿ ಆಗಿರೋದ್ರಿಂದ ಸಂಕಷ್ಟ ಎದುರಾಗುತ್ತಾ ಮತ್ತಷ್ಟು? ಖಂಡಿತವಲ್ಲ ಸರ್. ಈಗ ಏನು ಕೋಟ್ಯಾಂತರ ವ್ಯವಹಾರಗಳು ನಡೆದಿದೆ. ಸೊ ಅದಕ್ಕೆ ಸಂಬಂಧಪಟ್ಟ ವಿಚಾರಣೆ ನಡೆದಾಗ ಅವರಿಗೆ ಸಮಸ್ಯೆ ಆಗೋ ಸಾಧ್ಯತೆ ಖಂಡಿತ ಇದೆ. ಈಗ ಲೋಕಾಯುಕ್ತದಲ್ಲಿ ನಿನ್ನ ತನಿಖೆ ಆಯ್ತಲ್ಲ ಸರ್, ತೃಪ್ತಿ ತಂತ ಸರ್ ಅದು? ಹೌದು ಸರ್. ಈಗ ನನ್ನ ಮುಂದೆ ಅವರು ಎಲ್ಲ ಅಧಿಕಾರಿಗಳನ್ನ ಸಂಬಂಧಪಟ್ಟ ಭೂಮಾಪನ ಇಲಾಖೆ ಅಧಿಕಾರಿಗಳನ್ನ ಮತ್ತು ಮೂಡ ಅಧಿಕಾರಿಗಳನ್ನ ಕರೆಸು ನಮ್ಮ ಮುಂದೆ ಅದನ್ನು ಎಲ್ಲ ಪ್ರಕ್ರಿಯೆ ನಡೆಸಿದ್ರಿಂದ ಸೊ ನನಗೆ ಸಮಾಧಾನ ಆಗಿದೆ. ಈಗ ನಿಮ್ಮ ಮುಂದಿನ ಹೋರಾಟಗಳು ಇಲ್ಲ ಸರ್, ಹೋರಾಟ ನಿರಂತರ ಮುಂದುವರಿಯುತ್ತೆ. ಏನು ನನ್ನ ಗುರಿ ಇದೆ ಆ ಗುರಿ ತಲುಪೋರ್ಗೂ ಬಿಡಲ್ಲ. ಅಂದರೆ ಮುಖ್ಯವಾಗಿ ಏನು ಮೈಸೂರು ನಗರ ಅಭಿವೃದ್ಧಿ ಸೇರ್ತಕ್ಕಂಥ ಸಾವಿರ ನಿವೇಶನಗಳು ಅನ್ಯರ ಪಾಲಾಗಿದೆ. ಆ ಎಲ್ಲ ನಿವೇಶನ ಕೂಡ ಮೈಸೂರು ನಗರ ಅಭಿವೃದ್ಧಿ ವಾಪಸ್ ಬರಬೇಕು. ಆ ನಿವೇಶನ ಅರ್ಹ ಫಲಾನುಭವಿಗಳಿಗೆ ತಲುಪಬೇಕು. ಥ್ಯಾಂಕ್ ಯು. ಇದಿಷ್ಟು ಸ್ನೇಹಮಯಿ ಕೃಷ್ಣ ಅವರ ಮಾತುಗಳು. ಸದ್ಯ ಇಡಿ ಅವರು ಸಮನ್ಸನ್ನು ಜಾರಿ ಮಾಡಿದ್ದಾರೆ. ಹಾಗಾಗಿ ನಾನು ಸಮನ್ಸ್ ಜಾರಿ ಮಾಡಿರೋ ಕಾರಣಕ್ಕಾಗಿ ನಾನು ಜಾರಿ ನಿರ್ದೇಶನಾಲಯ ಕಚೇರಿಗೆ ಭೇಟಿಯನ್ನು ನೀಡ್ತೀನಿ. ಅವರು ಕೇಳುವಂಥ ಅಗತ್ಯ ದಾಖಲಾತಿಗಳನ್ನು ಒದಗಿಸುವಂಥ ಕೆಲಸಕ್ಕೆ ಮುಂದಾಗ್ತೀನಿ ಅನ್ನೋ ಮಾತನ್ನ ಹೇಳ್ತಾರೆ. ಕ್ಯಾಮ್ರಾಮನ್ ವಿನಯ್ ಜೊತೆ ರವಿ ಪಾಂಡವಪುರ, ನ್ಯೂಸ್ ಫಸ್ಟ್, ಮೈಸೂರು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.